ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಪ್ರಕಾಶ್ ಕುಮಾರ್ ಎಂ, ಸಹಾಯಕ ಕೃಷಿ ನಿರ್ದೇಶಕ, ಸಕಲೇಶಪುರ ತಾಲೂಕು. ಸಕಲೇಶಪುರ ತಾಲೂಕಿನ ರೈತ ಬಾಂಧವರಿಗೆ ಸರ್ಕಾರದ ಸಹಾಯಧನದಡಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಇತರೆ ಉಪಚಾರ ಅಂತಕ್ಕಂಥ ಯೋಜನೆಯಡಿ PVC ಪೈಪ್ ಘಟಕಗಳನ್ನು ವಿತರಣೆ ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲಿ 1/4 ಇಂಚು ಅಥವಾ 40 mm ಪೈಪನ್ನು 6 kg ಪ್ರೆಷರ್ ಇರ್ತಕ್ಕಂಥ ಪೈಪನ್ನು 62 ಸಂಖ್ಯೆ ಈ ಪೈಪ್ಗಳನ್ನು 9,920 ರೂಪಾಯಿ ರೈತರ ವಂತಿಕೆ ಪಾವತಿ ಮಾಡೋದ್ರ ಮುಖಾಂತರ ಪಡೆಯೋದಕ್ಕೆ ಅವಕಾಶ ಇದೆ. ಇನ್ನು 2 ಇಂಚು ಅಥವಾ 63 mm 4 kg ಪ್ರೆಷರ್ ಇರ್ತಕ್ಕಂಥ ಪೈಪನ್ನು 43 ಸಂಖ್ಯೆನಲ್ಲಿ 9,783 ರೂಪಾಯಿ ರೈತರ ವಂತಿಕೆ ಪಾವತಿ ಮಾಡೋದ್ರ ಮುಖಾಂತರ ಪಡೆಯೋದಕ್ಕೆ ಅವಕಾಶ ಇದೆ. ಇನ್ನು 2.5 ಇಂಚ್ ಅಥವಾ 75 mm ಈ ಒಂದು PVC ಪೈಪ್ ಘಟಕವನ್ನು 33 ಸಂಖ್ಯೆನಲ್ಲಿ 9,867 ರೂಪಾಯಿ ಪಾವತಿ ಮಾಡೋದ್ರ ಮುಖಾಂತರ ಪಡೆಯೋದಕ್ಕೆ ಅವಕಾಶ ಇದೆ. ಇನ್ನು 3 ಇಂಚ್ ಅಥವಾ 90 mm 4 kg ಪ್ರೆಷರ್ ಪೈಪನ್ನು 25 ಸಂಖ್ಯೆನಲ್ಲಿ 9,938 ರೂಪಾಯಿ ರೈತರ ವಂತಿಕೆಯಾಗಿ ಪಾವತಿಸಿ ಈ ಘಟಕಗಳನ್ನು ಪಡೆಯೋದಕ್ಕೆ ಅವಕಾಶ ಇದೆ. ಸರ್ಕಾರದ ಸಹಾಯಧನ 50% ಇರುತ್ತೆ. ಅಂದರೆ ಈ ರೈತರ ವಂತಿಕೆ ಎಷ್ಟಿರುತ್ತೆ ಅಷ್ಟೇ ಸರ್ಕಾರದ ಸಹಾಯಧನ ಇರುತ್ತೆ. ತಾಲೂಕಿನ 5 ರೈತ ಸಂಪರ್ಕ ಕೇಂದ್ರಗಳಲ್ಲಿ, ಅಂದರೆ 5 ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಕಸಬಾ ಹೋಬಳಿ, ಬೆಳಗೋಡು ಹೋಬಳಿ, ಹಾನಬಾಳು ಹೋಬಳಿ, ಹೆತ್ತೂರು ಮತ್ತು ಎಸ್ಲೂರು ಹೋಬಳಿಗಳಲ್ಲಿ ಎಲ್ಲ ಈ ಹೋಬಳಿ ರೈತ ಸಂಪರ್ಕ ಕೇಂದ್ರ ಕಚೇರಿಗಳಲ್ಲಿ ಸಾಮಾನ್ಯ ದಾಖಲಾತಿಗಳು, ನಾವು ದಾಖಲಾತಿಗಳನ್ನು ಏನೆಲ್ಲ ಕೊಡಬೇಕು ಅಂತಕ್ಕಂಥದ್ದನ್ನು ಅರ್ಜಿಯಲ್ಲೇ ನಮೂದು ಮಾಡಿರ್ತೇವೆ. ಅರ್ಜಿನಲ್ಲೇ ಏನು ಪಾಣಿ ಕೊಡಬೇಕು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಒಂದು ಛಾಪಾ ಕಾಗದ, ಈ ರೀತಿ ಫೋಟೋ ಮತ್ತು ಅನ್ವಯ ವರ್ಗಕ್ಕೆ ಜಾತಿ ಪ್ರಮಾಣ ಪತ್ರವನ್ನು ಲಗತ್ತಿಸೋದಕ್ಕೆ ನಾವು ತಿಳಿಸಿರ್ತೇವೆ. ದಾಖಲಾತಿಗಳನ್ನು ಕೊಟ್ಟು ಯಾರೆಲ್ಲ ರೈತರ ವಂತಿಕೆಯನ್ನು ಬ್ಯಾಂಕ್ RTGS ಮುಖಾಂತರ ಅಥವಾ ಬ್ಯಾಂಕ್ ನೆಫ್ಟ್ ಮುಖಾಂತರ ಪಾವತಿ ಮಾಡಿರ್ತಾರೆ ಅವರಿಗೆ ಪ್ರಥಮ ಆದ್ಯತೆಯನ್ನು ಆ ಕ್ರಮಾಂಕದಲ್ಲೇ ನೀಡೋದಕ್ಕೆ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ. ಹೋಬಳಿಯ ಎಲ್ಲ ಕೃಷಿ ಅಧಿಕಾರಿಗಳು ಮತ್ತು ಆ ಒಂದು ರೈತ ಸಂಪರ್ಕ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸತಕ್ಕಂಥ ದಾಸ್ತಾನು ನಿರ್ವಾಹಕರು ಈ ಯಾರೆಲ್ಲ ರೈತರ ವಂತಿಕೆಯನ್ನು ಮೊದಲಿಗೆ ಕಟ್ಟಿರ್ತಾರೆ ಆ ಒಂದು ಕ್ರಮಾಂಕದಲ್ಲಿ ಡಿಕ್ಲೇರ್ ಮಾಡ್ತಾರೆ. ಆ ಹೋಬಳಿ ಕಚೇರಿಗಳಲ್ಲಿ ಆ ಕ್ರಮಾಂಕದಲ್ಲೇ ಡಿಕ್ಲೇರ್ ಮಾಡ್ತಾರೆ. ಆ ಕ್ರಮಾಂಕವಾಗಿ ತ್ವರಿತವಾಗಿ ಈ ಘಟಕಗಳನ್ನು ವಿತರಣೆ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ಕೂಡಲೇ ಈ ಒಂದು ಘಟಕಗಳನ್ನು ರೈತ ಬಾಂಧವರು ಸರ್ಕಾರದ ಸಹಾಯಧನದಡಿ ಪಡಿಬೇಕು. ಕೊನೆ ಒಂದು ವಾರ್ಷಿಕ ವರ್ಷದ ಅಂತ್ಯ ತನಕ, ಫೆಬ್ರವರಿ ಮಾರ್ಚ್ ತನಕ ಕಾಯಬಾರ್ದು. ಎಷ್ಟು ಸಂಖ್ಯೆಯಲ್ಲಿ ತಾವು ಪಡಿತೀರಿ ಎಲ್ಲ ಗ್ರಾಮ ಪಂಚಾಯತಿಗೆ ಅವಕಾಶ ಇದೆ. ಅಷ್ಟೇ ಮತ್ತೆ ಅಡಿಷನಲ್ ಇಂಡೆಂಟನ್ನು, ಹೆಚ್ಚುವರಿ ಘಟಕಗಳನ್ನು ಎಲ್ಲ ವರ್ಗಕ್ಕೂ ಕೂಡ ಕೊಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ಸಮಸ್ತ ರೈತ ಬಾಂಧವರು, ಎಲ್ಲ ಬೆಳೆಗಾರರು, ಎಲ್ಲ ಹೋಬಳಿ ಒಂದು ರೈತ ಮುಖಂಡರುಗಳು ತಮ್ಮ ತಮ್ಮ ಪಕ್ಕದಲ್ಲಿರ್ತಕ್ಕಂಥ ರೈತ ಬಾಂಧವರಿಗೆ ಈ ಒಂದು ಸವಲತ್ತು ಇರತಕ್ಕಂಥ ಅವಕಾಶದ ಬಗ್ಗೆ ಹೆಚ್ಚು ಮನವರಿಕೆ ಮಾಡಿ ಬೇಗ ಈ ಎಲ್ಲ ಸವಲತ್ತುಗಳನ್ನು ಆಯಾ ವರ್ಗವಾರು ಪಡಿಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ. ಪ್ರತಿ ವರ್ಗಕ್ಕೂ ಕೂಡ ಹೆಚ್ಚು ಅವಕಾಶ ಇದೆ. ಹಾಗಾಗಿ ಯಾವುದೇ ಗೊಂದಲ ಬೇಡ. ಅಂದರೆ ತ್ವರಿತವಾಗಿ ದಾಖಲಾತಿಗಳನ್ನು ಮತ್ತು ರೈತರ ವಂತಿಕೆಯನ್ನು ಪಾವತಿ ಮಾಡಬೇಕು ಅಂತ ಹೇಳಿ ನಾನು ಎಲ್ಲ ರೈತ ಬಾಂಧವರಲ್ಲಿ ಮತ್ತೊಮ್ಮೆ ಕೋರ್ಕೊಳ್ತೇನೆ. ನಮಸ್ಕಾರ.